ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ದಿನಗಳಿಂದ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಏನಾದ್ರೂ ಒಂದು ಒಳ್ಳೆಯ ಸುದ್ದಿ ಇದ್ರೆ ಅಥವಾ ಒಂದು ಗುಡ್ ನ್ಯೂಸ್ ಅಂತ ಇದ್ರೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಬಟ್ ಇಷ್ಟು ದಿನಗಳವರೆಗೂ ಒಳಮೀಸಲಾತಿಯ ಈ ಕಿರಿಕಿರಿಯಿಂದಾಗಿ ಯಾವುದೇ ನ್ಯೂಸ್ ಅನ್ನ ಕೂಡ ಶೇರ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಒಂದಷ್ಟು ವ್ಯಕ್ತಿಗತ ಕಾರಣಗಳಿಂದಲೂ ಕೂಡ ಈ ತರದ ವಿಡಿಯೋಗಳನ್ನ ನಾನು ಮಾಡಿರ್ಲಿಲ್ಲ. ಬಟ್ ಇವಾಗ ಶಿಕ್ಷಣ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಅನ್ಕೋಬಹುದು. ಅದನ್ನ ನಾವು 15,000 ಶಿಕ್ಷಕರ ನೇಮಕಾತಿಗೆ ಪ್ರಕ್ರಿಯೆಯನ್ನ ಪ್ರಾರಂಭಗೊಳಿಸ್ತಾ ಇದ್ದಾರೆ. ಸೊ ಈ ವಿಷಯದ ಕುರಿತು ಇವತ್ತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ತುಂಬಾ ದಿನಗಳಿಂದ ನೇಮಕಾತಿಗೋಸ್ಕರ ವೇಟ್ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ. ಆಮೇಲೆ ಹೊಸದಾಗಿ ಈಗ ತಾನೇ B.Ed ಅಥವಾ D.Ed ಅನ್ನ ಮುಗಿಸ್ಕೊಂಡು ಫ್ರೆಶ್ ಆಗಿ ಔಟ್ಕಮ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ಸ್ಗಳು ಇರ್ತಾರೆ. ಸೊ ಅವ್ರಿಗೆ ಒಂದು ಮಾಹಿತಿ ಇದ್ರೆ ತಮ್ಮ ಸ್ಟಡಿಯನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಥವಾ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಸಾಧ್ಯತೆ ಆಗುತ್ತೆ. ಹಾಗಾಗಿ ಎಲ್ಲಾ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಎಲ್ಲ ಕಡೆನೂ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ ನಾನು ಒಂದು ವಿಷಯವನ್ನ ಕ್ಲಿಯರ್ ಮಾಡ್ತೀನಿ ನಿಮ್ಗೆ. 15,000 ಶಿಕ್ಷಕರ ನೇಮಕಾತಿ ಸಾಧ್ಯತೆ ಅಂತ ಹೇಳ್ತಾ ಇದ್ದೀನಿ. ಇದು HK ವಿಭಾಗಕ್ಕೂ ಆಗಿರ್ಬೋದು ಅಥವಾ ನಾನ್ HK ವಿಭಾಗಕ್ಕೂ ಆಗಿರ್ಬೋದು. ಎರಡೂ ವಿಭಾಗಕ್ಕೆ ಸೇರಿಸಿಕೊಂಡು 15,000 ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ಪ್ರಾರಂಭವಾಗುವಂತದ್ದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದೆ ನಾನು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. 15,000 ಶಿಕ್ಷಕರ ನೇಮಕಾತಿ ಅಂತಾಗ ಫಸ್ಟ್ಗೆ ಒಂದು ವಿಷಯ ಗಮನದಲ್ಲಿರ್ಲಿ. ಇದು HK ವಿಭಾಗ ಮತ್ತು ನಾನ್ HK ವಿಭಾಗ ಎರಡೂ ವಿಭಾಗವನ್ನ ಸೇರಿಸಿ 15,000 ಶಿಕ್ಷಕರ ನೇಮಕಾತಿ ಸಾಧ್ಯತೆ. ಇನ್ನ ಈ 15,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆಯಾ ಸರ್ ಅಂತ ಕೇಳಿದ್ರೆ ಇಲ್ಲ. ನಾನು ತುಂಬಾ ಕಳೆದ ಹಳೆಯ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ಏನಂತ, ಈ 10,000 ಶಿಕ್ಷಣ ಸಚಿವರು ಹೇಳಿಕೆ ಕೊಡ್ತಿದ್ರಲ್ವಾ, 18,000, 20,000, 15,000, 10,000 ಅಂತ ಹೇಳಿ. ಈ ಯಾವ ಹೇಳಿಕೆಗಳಿಗೂ ಕೂಡ ಆರ್ಥಿಕ ಇಲಾಖೆಯಿಂದ ಅವರು ಅನುಮೋದನೆಯನ್ನ ಪಡೆದುಕೊಂಡಿದ್ದಿಲ್ಲ ಅಂತ ಹೇಳ್ತಾನೆ ಬಂದಿದ್ದೀನಿ. ಈಗಲೂ ಕೂಡ ಅದೇ ಸತ್ಯ ಹೌದು. ಏನಂತ ಹೇಳಿದ್ರೆ 15,000 ಶಿಕ್ಷಕರ ನೇಮಕಾತಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ. ಒಂದಷ್ಟು ಹುದ್ದೆಗಳಿಗೆ ಸಿಕ್ಕಿದೆ. ನಾನು ಯಾವ ಹುದ್ದೆ ಅಂತ ಹೇಳಿ ನಿಮ್ಗೆ ಈಗ ಹೇಳ್ತೀನಿ. ಈ 15 ದಿನದ ಒಳಗಾಗಿ ಈ 15,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ಒಂದೇ ವಾರದಲ್ಲಿ ಇದಕ್ಕೆ ಪರ್ಮಿಷನ್ ಅನ್ನ ತಗೋಬಹುದು. ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ 1 ವರ್ಷ ಆದ್ರೂ ಕೂಡ ಇದಕ್ಕೆ ಪರ್ಮಿಷನ್ ಅನ್ನ ತಗೊಳ್ಳಲ್ಲ. ಸೊ ಎರಡೂ ಎದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ಸ್ ಡಿಪೆಂಡ್ ಅಪಾನ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ 15,000 ಅಂತ ಹೇಳಿದ್ನಲ್ವಾ, ಇದರಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿ ಅಂತ್ಯಗೊಳ್ಬೇಕಾದ್ರೆ 4 ರಿಂದ 5 ತಿಂಗಳ ಒಳಗಾಗಿ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಪಾಸಿಬಲ್ ಇದೆಯಾ ಅಥವಾ ಇಂಪಾಸಿಬಲ್ ಅದು ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ 15,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಗಬೇಕು. ಅನುಮೋದನೆ ಸಿಕ್ಕಾದ್ಮೇಲೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕು. ಅಪ್ಲಿಕೇಶನ್ ಹಾಕ್ಲಿಕ್ಕೆ 1 ತಿಂಗಳ ಎಕ್ಸಾಮ್, ಮತ್ತೆ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಒಂದು 15ರಿಂದ 20 ದಿನ ಅಥವಾ 1 ತಿಂಗಳು ಬಿಟ್ಟು ಎಕ್ಸಾಮ್ ಡೇಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದಾದ್ಮೇಲೆ ಒಂದು 15 ದಿನ ಬಿಟ್ಟು ಎಕ್ಸಾಮ್ ಇರುತ್ತೆ. ಆಮೇಲೆ ಎಕ್ಸಾಮ್ ಮುಗಿದಾದ್ಮೇಲೆ ಒಂದು 15 ದಿನ ಬಿಟ್ಟು ಕೀ ಆನ್ಸರ್ ಬಿಡ್ತಾರೆ. ಕೀ ಆನ್ಸರ್ಗೆ ಆಕ್ಷೇಪಣೆ ಸಲ್ಲಿಸಬೇಕು. ಅದನ್ನಾದ್ಮೇಲೆ ಮತ್ತೆ ರಿವೈಸ್ಡ್ ಕೀ ಆನ್ಸರ್ ಬಿಡ್ತಾರೆ. ಅದಾದ್ಮೇಲೆ 1:1 ಲಿಸ್ಟ್ ಅನ್ನ ಬಿಡ್ತಾರೆ. ಸೊ ಇಷ್ಟೆಲ್ಲ ಪ್ರೋಸೆಸ್ ಮುಗಿಬೇಕು ಅಂತ ಹೇಳಿದ್ರೆ 4 ರಿಂದ 5 ತಿಂಗಳು ಬೇಕೇ ಬೇಕು. ಅದಕ್ಕೋಸ್ಕರನೇ ಅವರು 4 ರಿಂದ 5 ತಿಂಗಳಲ್ಲಿ ಪ್ರೋಸೆಸ್ ಅನ್ನ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮೇನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಹೋದ ವರ್ಷದಿಂದನೇ 2024 24-25ನೇ ಸಾಲಿನಲ್ಲೇ 5,267 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದನೂ ಅನುಮೋದನೆ ಸಿಕ್ಕಿದೆ. ಬಜೆಟ್ ಅಲ್ಲೂ ಘೋಷಣೆ ಮಾಡಿದ್ರು. ಹೋದ್ ಸರಿನೂ ಮಾಡಿದ್ರು, ಈ ಸರಿನೂ ಈ ಹುದ್ದೆಗಳ ನೇಮಕಾತಿಯ ಬಗ್ಗೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು. ಸೊ ಇದ್ರ ಜೊತೆಗೆ 5,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಮಾತ್ರ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಬಟ್ ನಮ್ಮ ಶಿಕ್ಷಣ ಸಚಿವರು ಏನ್ ಹೇಳ್ತಾ ಇದ್ದಾರೆ, 15,000 ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು, ಅದನ್ನ ಆಮೇಲೆ ನೋಡೋಣ. ಬಟ್ ಈಗ ಇಲ್ಲಿ 5,267 ಹುದ್ದೆಗಳಿದಾವಲ್ವಾ,
ಈ ಹುದ್ದೆಗಳಲ್ಲೇ ಈ ಹುದ್ದೆಗಳು ಇನ್ಕ್ಲೂಡ್ ಆಗಿದ್ದಾವೆ, ಮತ್ತೆ ಇದು ಸಪ್ರೇಟ್ ಅಂತ ತಿಳ್ಕೊಬೇಡಿ. ಹಾಗಿದ್ರೆ 15,000ರಲ್ಲಿ 5,267 ಹುದ್ದೆಗಳಂತ ತೆಗೆದ್ರೆ ಬಾಕಿ ಇರ್ತಕ್ಕಂಥ ಹುದ್ದೆಗಳಿಗೆ ಮಾತ್ರ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡ್ಕೋಬೇಕು. ಈ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ನಾನು. ಈ 15,000ರಲ್ಲಿ 5,267 ಹುದ್ದೆಗಳಿಗೆ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಾಗಿದೆ. ಇನ್ನ ಬಾಕಿ ಇರ್ತಕ್ಕಂಥ ಹುದ್ದೆಗಳಿಗೆ 15 ದಿನಗಳಲ್ಲಿ ಆರ್ಥಿಕ ಇಲಾಖೆಯಿಂದ FD ಡಿಪಾರ್ಟ್ಮೆಂಟ್ ಇಂದ ಏನು ಪರ್ಮಿಷನ್ ಅನ್ನ ತಗೋಬೇಕು ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಸೊ ಈ 5,267 ಹುದ್ದೆಗಳು ಯಾವ ವಿಭಾಗಕ್ಕೆ ತುಂಬಿಕೊಳ್ತಾರೆ ಸರ್ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಆಲ್ರೆಡಿ ಒಂದು 2-3 ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀವಿ. ನೀವು ನನ್ನ ಪ್ಲೇ ಲಿಸ್ಟ್ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಈ ಹುದ್ದೆಗಳನ್ನ HK ವಿಭಾಗಕ್ಕೆ ಫಿಲ್ಅಪ್ ಮಾಡ್ಕೊಳ್ತಾರೆ. 5,267 ಹುದ್ದೆಗಳಲ್ಲಿ ಎಲ್ಲಾ ಹುದ್ದೆಗಳನ್ನ ಇನ್ಕ್ಲೂಡ್ ಮಾಡಿ ತುಂಬಿಕೊಳ್ತಾ ಇದ್ದಾರೆ. ಯಾವ್ದಾವ್ದು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಮತ್ತೆ P ಟೀಚರ್ ಆಗಿರ್ಬೋದು, ಹಾಗೆ ಸ್ಪೆಷಲ್ ಟೀಚರ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿ ಟೋಟಲ್ ಆಗಿ 5,267 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಇದು HK ವಿಭಾಗಕ್ಕೆ ಮಾತ್ರ. 15,000ರಲ್ಲಿ ಇದನ್ನ ಮೈನಸ್ ಮಾಡ್ಕೊಳ್ಳಿ. ಮೈನಸ್ ಮಾಡ್ಕೊಂಡಾದ್ಮೇಲೆ ಏನು ಉಳಿತಾವಲ್ವಾ ಹುದ್ದೆಗಳು, ಆ ಹುದ್ದೆಗಳಿಗೆ ಮಾತ್ರ ಈಗ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡೆದುಕೊಳ್ಳಬೇಕು. ಸೊ ಇದಷ್ಟು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ವಿಷಯ ಆಯ್ತು. ಇನ್ನ 800 PU ಉಪನ್ಯಾಸಕರ ಹುದ್ದೆಗಳನ್ನು ಕೂಡ ನೇಮಕ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಆಲ್ರೆಡಿ ಪರ್ಮಿಷನ್ ಸಿಕ್ಕಾಗಿದೆ. ಸೊ ಆ ಪ್ರಕ್ರಿಯೆಯು ಕೂಡ ಈಗ ಚಾಲನೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ. ಒಟ್ಟು 800 PU ಲೆಕ್ಚರರ್ಗಳನ್ನ ಅಂದ್ರೆ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆ ಚಾಲನೆಗೊಳ್ತಾ ಇದೆ. ಇನ್ನ ಇದೆಲ್ಲವನ್ನ ಹೊರತುಪಡಿಸಿ 6,000 ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಯು ಕೂಡ ಪ್ರಾರಂಭಗೊಳ್ತಾ ಇದೆ. ಒಂದು ಸ್ಟೇಟ್ಮೆಂಟ್ ಪ್ರಕಾರ ಎಕ್ಸಾಕ್ಟ್ ಆಗಿ 6,000 ಅಂತ ಇಲ್ಲಿ ನಾನು ಬರೆದಿದ್ದೀನಿ. ಬಟ್ ಶಿಕ್ಷಣ ಸಚಿವರು ಇತ್ತೀಚೆಗೆ ಕೊಡ್ತಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರೆ ಅದು 5,800 ಹುದ್ದೆಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಷ್ಟು? 5,800 ಹುದ್ದೆಗಳನ್ನ ಅನುದಾನಿತ ಶಾಲೆಯಲ್ಲಿ ನಾವು ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ. ಮೊದಲೆಲ್ಲ ಇಷ್ಟು ದಿನ 6,000 ಹುದ್ದೆಗಳು ಅಂತ ಹೇಳಿದ್ರು, ಈಗ 5,800 ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ 5,800 ಅಥವಾ 6,000 ಅಂತ ಅನ್ಕೊಳ್ಳಿ. ಈ ಹುದ್ದೆಗಳು ಈ 15,000 ಹುದ್ದೆಗಳಲ್ಲಿ ಇನ್ಕ್ಲೂಡ್ ಆಗಿಲ್ಲ. ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಬಿಡಿಸಿ ಕ್ಲಿಯರ್ ಆಗಿ ಹೇಳಿದ್ರು ಕೂಡ ಮತ್ತೆ ಅದನ್ನೇ ಕಮೆಂಟ್ ಅನ್ನ ಹಾಕುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರನೇ ಸರಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಅರ್ಥ ಆಗಲ್ಲ. ನಾನು ಹೇಳ್ತಾ ಇರೋದು ಈ 15,000 ಶಿಕ್ಷಕರಲ್ಲಿ ಏನ್ FD ಇಂದ ಅಪ್ರೂವಲ್ ಪಡ್ಕೋಬೇಕು ಅಂತ ಹೇಳ್ತಾ ಇದ್ದಾರಲ್ವಾ, ಇದರಲ್ಲಿ ಆಲ್ರೆಡಿ ಈ ಹುದ್ದೆಗಳಿಗೆ 5,267 ಹುದ್ದೆಗಳಿಗೆ FD ಇಂದ ಅಪ್ರೂವಲ್ ಸಿಕ್ಕಾಗಿದೆ. ಬಟ್ ಈ 6,000 ಹುದ್ದೆಗಳು ಇದರಲ್ಲಿ ಇನ್ಕ್ಲೂಡ್ ಇಲ್ಲ. ಈ 15,000ರಲ್ಲಿ ಈ 6,000 ಶಿಕ್ಷಕರ ಹುದ್ದೆಗಳು ಇನ್ಕ್ಲೂಡ್ ಇಲ್ಲ. ಯಾಕಂದ್ರೆ ಇದಕ್ಕೆ ಆಲ್ರೆಡಿ ಸಪರೇಟ್ ಆಗಿ ಏನು ಪರ್ಮಿಷನ್ ಅನ್ನ ಕೊಟ್ಟಾಗಿದೆ. ಹಾಗಾಗಿ ಇದನ್ನ ಹೊರತುಪಡಿಸಿ ಬಾಕಿ ಇರತಕ್ಕಂತಹ ಹುದ್ದೆಗಳಿಗೆ ಮಾತ್ರ ಅವರು FD ಇಂದ ಪರ್ಮಿಷನ್ ಅಪ್ರೂವಲ್ ಅನ್ನ ತಗೋಬೇಕು. ಸೊ ತಗೊಂಡ್ರು ಅಂತ ಹೇಳಿದ್ರೆ ಪ್ರಕ್ರಿಯೆ ಬೇಗ ಪ್ರಾರಂಭ ಆಗುತ್ತೆ. 15 ದಿನಗಳ ಒಳಗಾಗಿ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಲೆಟ್ ಅಸ್ ಸಿ ಅದು ಎಷ್ಟು ದಿನದವರೆಗೂ ಅದನ್ನ ಮತ್ತೆ ಜಕ್ಕೊಂಡು ಹೋಗ್ತಾರೋ ಹೇಳಕ್ಕಾಗಲ್ಲ. ಗೌರ್ಮೆಂಟ್ಗಂತೂ ಹೆಂಗಾದ್ರೂ ಮಾಡಿ ತಳ್ಳುತ್ತಾ ಹೋಗ್ಬೇಕನ್ನುವಂತ ಇಂಟೆನ್ಷನ್ ಇದೆ. ಇಷ್ಟು ದಿನ ನೀವು ಅದನ್ನ ನೋಡ್ತಾನೆ ಬಂದಿದ್ದೀರಾ. ಬಟ್ ಈಗ 15 ದಿನದೊಳಗೆ ತಗೊಂಡ್ರೆ ತುಂಬಾ ಒಳ್ಳೇದು. ಮನಸ್ಸು ಮಾಡಿದ್ರೆ 1 ವೀಕ್ ಅಥವಾ ಒಂದು 5-6 ದಿನದಲ್ಲಿ ಪರ್ಮಿಷನ್ ಅನ್ನ ತಗೋಬಹುದು. ಬಟ್ ನೋಡೋಣ ಎಷ್ಟು ದಿನ ಆಗುತ್ತೆ. ಅಷ್ಟು ದಿನದಲ್ಲಿ ತಗೊಂಡು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ 4ರಿಂದ 5 ತಿಂಗಳಲ್ಲಿ ಅದನ್ನ ಅಂತ್ಯಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ಪೇಪರ್ ಅಲ್ಲಿ ನೋಡಿದೆ, ನ್ಯೂಸ್ ಪೇಪರ್ ಅಲ್ಲಿ 4ರಿಂದ 5 ತಿಂಗಳು ಬಿಟ್ಟು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ರು. ಇದು ಇದ್ರೂ ಇರಬಹುದು. ಯಾಕಂದ್ರೆ ಈಗಿರುವಂತಹ ಗೌರ್ಮೆಂಟಿನ ಸಿಚುವೇಶನ್ ಅನ್ನ ನೋಡಿದ್ರೆ ಇನ್ನೂ 5-6 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಏನು ತಪ್ಪಿಲ್ಲ ಅಂತ ನಾವು ಅನ್ಕೋಬಹುದು. ಬಟ್ ಹಾಗಾಗದೆ ಇರಲಿ, ಅದು ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ನಾನು ಅನ್ಕೊಳ್ತೀನಿ. 4ರಿಂದ 5 ತಿಂಗಳಲ್ಲಿ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡುವ ಸಾಧ್ಯತೆ ಇದೆ. ನೇಮಕಾತಿ ಬೇಗ ಆಗತ್ತೆ. ನೇಮಕಾತಿ ಪ್ರಾರಂಭವಾಗಿ ಇದು ಏನು ಪ್ರೋಸೆಸ್ ಏನಿದೆ ಅಲ್ವಾ ನೇಮಕಾತಿ ಮಾಡ್ಕೊಳ್ಳುವಂಥದ್ದು, ಅದು ಅಂತ್ಯ 4ರಿಂದ 5 ತಿಂಗಳಲ್ಲಿ ಅಂತ್ಯ ಆಗುವಂತ ಸಾಧ್ಯತೆಯೂ ಕೂಡ ಇದೆ. ಸೊ ಇದಷ್ಟು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಗಾಯ್ತು. ಇನ್ನ ತುಂಬಾ ಗೊಂದಲಗಳು ಕೂಡ ಇವೆ. ಒಳ ಮೀಸಲಾತಿ ಜಾರಿ ಆದಾಗಿಂದ ಅನುದಾನಿತ ಶಾಲೆಗೆ ಸಂಬಂಧಪಟ್ಟ ಹಾಗೆ ರೋಸ್ಟರ್ ಬಿಂದು ಚೇಂಜಸ್ ಆಗತ್ತೆ. ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ಅಂತಹ ಚೇಂಜಸ್ಗೆ ಅನುಗುಣವಾಗಿ ನೀವು ಸ್ಕೂಲ್ ಅನ್ನ ಜಾಯಿನ್ ಆಗ್ಬೇಕು. ಸೊ ಅದರ ಕುರಿತು ನಾನು ಇನ್ನೊಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ರೋಸ್ಟರ್ ಬಿಂದುವನ್ನ ಇಷ್ಟ ದಿನ ನಾವು 1ರಿಂದ 100ರವರೆಗೂ ರೋಸ್ಟರ್ ಬಿಂದುವನ್ನ ನೋಡ್ತಾ ಇದ್ವಿ. ಬಟ್ ಈಗ ಒಳ ಮೀಸಲಾತಿ ಜಾರಿ ಆದಾಗಿಂದ 400 ಬಿಂದುಗಳನ್ನ ಮಾಡಿ ರೋಸ್ಟರ್ ಬಿಂದುವನ್ನ ರೆಡಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅದನ್ನ
ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ, ಅದರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಕ್ರೈಟೇರಿಯಾ ಏನಿರುತ್ತೆ, ಇದರದ್ದೆಲ್ಲ ವಿಷಯವನ್ನ ಕುರಿತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.